ಕೇಸ್ನಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಇದ್ರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ಇದರಲ್ಲಿ ಅಚ್ಚರಿ ಏನೂ ಕೂಡ ಇಲ್ಲ, ಇದೇ ನಿರೀಕ್ಷೆ ಇತ್ತು. ಮುಡಾ ಕೇಸ್ನಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಅಚ್ಚರಿ ಏನಿದೆ? ಅಚ್ಚರಿ ಏನೂ ಇಲ್ಲ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ನಿರೀಕ್ಷೆ ಇತ್ತು. ಈ ಸರ್ಕಾರಕ್ಕೆ ಲಜ್ಜೆ ಇಲ್ಲ. ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಲೋಕಾಯುಕ್ತ ಹತ್ಯೆ ಮಾಡಿದವರೇ ಸಿದ್ದರಾಮಯ್ಯನವರು, ಲೋಕಾಯುಕ್ತವನ್ನ ಹಲ್ಕಿ ತಾವಂಗ್ ಮಾಡದಂತವರೇ ಸಿದ್ದರಾಮಯ್ಯನವರು. 50-50 ಸೈಟ್ ಹಂಚಿಕೆಯ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವ ವಿಚಾರವನ್ನ ಇಲ್ಲಿ ತಿಳಿಸಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮಾಫಿ ಮಾಡಿ ಲೋಕಾಯುಕ್ತ ಬಿ ರಿಪೋರ್ಟ್ ಹಾಕಿದೆ, ಲೋಕಾಯುಕ್ತ ಪೊಲೀಸರು ತಿಪ್ಪೆ ಸಾರುವ ಕೆಲಸವನ್ನ ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಪ್ರಮುಖವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಗ್ದಾಳಿಯನ್ನ ನಡೆಸಿದ್ದು ಈಗಾಗಲೇ ಪ್ರತಾಪ್ ಸಿಂಹ ಅವರು ಕೂಡ, ಯಾಕಂದ್ರೆ ಇಡೀ ಬಿಜೆಪಿ ನಾಯಕರೆಲ್ಲರೂ ಕೂಡ ಮೈಸೂರಿನ ಮುಡಾ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ವಾಗ್ದಾಳಿಯನ್ನ ನಡೆಸಿಕೊಂಡು ಬಂದಿದ್ದಾರೆ. ಸೊ ಇದೇ ವಿಚಾರಕ್ಕೆ ಈಗ ಪ್ರತಾಪ್ ಸಿಂಹ ಅವರು ಕೂಡ ಈ 50-50 ಅನುಪಾತದ ಹಂಚಿಕೆಯಲ್ಲಿ ಏನು ಆಗಿತ್ತು, ಸೊ ಅದು ಒಂದು ಕಡೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕಾಗಿದೆ. ಸಿದ್ದರಾಮಯ್ಯನವರು ಮಾಫಿ ಮಾಡಿ ತಿಪ್ಪೆ ಸಾರುವಂತಹ ಕೆಲಸವನ್ನ ಪೊಲೀಸ್ನವರು ಮಾಡಿದ್ದಾರೆ. ಸೊ ಇಲ್ಲಿ ಲೋಕಾಯುಕ್ತ ಪೊಲೀಸರು ಒಂದ್ ರೀತಿ ಹಲ್ಕಿತ್ ಹಾವ್ ರೀತಿ ಇದ್ದಿದ್ರು, ಯಾವುದೇ ರೀತಿ ಕೆಲಸ ಆಗದ ರೀತಿ ಮಾಡಿದಂತವರೇ ಸಿದ್ದರಾಮಯ್ಯನವರು. ಈಗ ಮುಡಾ ಕೇಸ್ನಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ, ಇದು ಗೊತ್ತಿರುವಂತಹ ವಿಚಾರ. ಇದ್ರಲ್ಲಿ ಅಚ್ಚರಿ ಏನಿದೆ ಅಂತ ನಿರೀಕ್ಷೆ ಕೂಡ ಇದೆ ಇತ್ತಲ್ವಾ. ಸೊ ಇದು ಸರ್ಕಾರ ಲಜ್ಜೆಗೆಟ್ಟಂತಹ ಸರ್ಕಾರ. ಸೊ ಹೀಗಾಗಿ ಒಂದು ಸರ್ಕಾರದ ಅಧೀನದಲ್ಲಿ ಬರುವಂತಹ ತನಿಖಾ ಸಂಸ್ಥೆಯ ವಿಚಾರವಾಗಿ ನಮಗೆ ನಂಬಿಕೆ ಇಲ್ಲ, ಯಾಕಂದ್ರೆ ಸರ್ಕಾರದ ಮಾತನ್ನ ಕೇಳಲೇಬೇಕಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸರ್ಕಾರ ಹೇಳಿದ ರೀತಿಯಲ್ಲೇ ಅದು ಬಿ ರಿಪೋರ್ಟ್ ಸಿಕ್ಕಿದೆ ಅನ್ನುವಂತಹ ವಿಚಾರವನ್ನ ಇಲ್ಲಿ ಮಂಡಿಸಿದ್ದಾರೆ.